ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ. ಇತ್ತೀಚೆಗಷ್ಟೇ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹೇಳುವಂಥದ್ದು ಬಹಳಷ್ಟು ಸಡಗರದಿಂದ ಸಂಭ್ರಮದಿಂದ ನಾವು ಕಳೆದಿದ್ದೇವೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಟ್ಲಪಿಂಡಿಯ ದಿನ ಉಡುಪಿಯಲ್ಲಿ ವೇಷಧಾರಿಗಳದ್ದೇ ಅಬ್ಬರ ಜಾಸ್ತಿ ಆಗಿರ್ತದೆ. ಅದರಲ್ಲೂ ಕೂಡ ಹುಲಿವೇಷ ಹೇಳುವಂಥದ್ದು ಎಲ್ಲರ ಗಮನವನ್ನ ಸೆಳೆಯುವಂತಹ ಒಂದು ನೃತ್ಯ ಕುಣಿತ. ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾನು ಕಂಡಂತೆ ಬಹಳಷ್ಟು ತಂಡಗಳು ವೇಷಗಳನ್ನು ಧರಿಸಿ ಹುಲಿವೇಷದ ತಂಡದೊಂದಿಗೆ ನೃತ್ಯವನ್ನ ನೀಡುತ್ತಾ ಹುಲಿವೇಷದ ಅಬ್ಬರವನ್ನ ಉಡುಪಿಯಾದ್ಯಂತ ಪಸರಿಸ್ತಾ ಇತ್ತು. ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನನಗಿಷ್ಟವಾದ ಒಂದು ಹುಲಿಯ ತಂಡದ ಬಗ್ಗೆ ನಿಮಗೂ ಕೂಡ ಹೇಳುವ ಆಸೆ. ಸೊ ನನಗೆ ಬಹಳಷ್ಟು ಮನಸ್ಸಿಗೆ ಹತ್ತಿರವಾದ ಹುಲಿವೇಷದ ತಂಡ ಅಂತ ಹೇಳಿದರೆ ಅದು ವ್ಯಾಘ್ರ ಬೈಲಕೆರೆಯ ತಂಡ. ಈ ಟೀಮ್ನಲ್ಲಿ ಸುಮಾರು 30ರಿಂದ 33ರಷ್ಟು ಹುಲಿಗಳು ಇದ್ವು ಮತ್ತು ಪುಟ್ಟ ಪುಟ್ಟ ಹುಲಿಗಳಿಂದ ಹಿಡಿದು ದೊಡ್ಡ ಹುಲಿವೇಷಧಾರಿಗಳನ್ನ ಕೂಡ ನಾವು ಈ ಒಂದು ತಂಡದಲ್ಲಿ ನೋಡ್ಬೋದಾಗಿತ್ತು. ಆ್ಯಂಡ್ ಮುಖ್ಯವಾಗಿ ನನಗಿಲ್ಲಿ ಇಷ್ಟವಾಗಿದ್ದು ಏನು ಅಂತ ಹೇಳಿದರೆ ಅವರ ಒಂದು ನೃತ್ಯ ಕುಣಿತ. ಸಾಂಪ್ರದಾಯಿಕ ರೀತಿಯಲ್ಲಿ ಹುಲಿವೇಷವನ್ನು ಕುಣಿಯುವ ಇವರ ಶೈಲಿ ನನಗೆ ಬಹಳಷ್ಟು ಆಕರ್ಷಿತವಾಗಿತ್ತು. ಆ್ಯಂಡ್ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಇಲ್ಲಿಯ ತಾಸೆಯ ತಂಡದವರು. ತಾಸೆಯ ಶಬ್ದ ಕಿವಿಗೆ ಬಿದ್ದರೆ ಯಾವ ಕರಾವಳಿ ಕನ್ನಡಿಗನ ಕಾಲು ಕೂಡ ನೆಲದ ಮೇಲೆ ನಿಲ್ಲುವುದಿಲ್ಲ. ಇದು ಮಾತ್ರ ಸತ್ಯ. ತಾಸೆಯ ಕಲಾವಿದರು ಎಲ್ಲಿನವರು ಹೇಳುವುದು ನನಗೆ ಗೊತ್ತಿಲ್ಲ, ಬಟ್ ಇವರು ತಾಸೆ ಬಡಿಯುವ ಶೈಲಿ ಮಾತ್ರ ಇದೆಯಲ್ಲ, ಇದು ಬಹಳಷ್ಟು ವಿಭಿನ್ನವಾಗಿತ್ತು ಆ್ಯಂಡ್ ಆಕರ್ಷಣೀಯವಾಗಿತ್ತು. ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾವು ರಥಬೀದಿಯ ಸುತ್ತ ತಿರುಗಾಡುವುದು ಸಾಮಾನ್ಯವಾಗಿರ್ತದೆ. ಸೊ ರಥಬೀದಿಯಿಂದ ಹೊರಗೆ ಕಾರ್ ಪಾರ್ಕಿಂಗ್ಗೆ ಬರುವಾಗ ವ್ಯಾಘ್ರ ಬೈಲಕೆರೆಯ ತಂಡದ ಸದಸ್ಯರಿಗೆ ಹುಲಿವೇಷದ ಬಣ್ಣವನ್ನು ಹಾಕುವ ಕೆಲಸ ಆಗ್ತಾ ಇತ್ತು. ಸೊ ಅದನ್ನು ಕೂಡ ನೋಡಿ ನಾವು ನೆಕ್ಸ್ಟ್ ಡೇ ಇಲ್ಲಿ ಎಷ್ಟು ಹುಲಿಗಳು ರೆಡಿಯಾಗಿದ್ದಾವೆ ಅಂತ ಹೇಳಿ ಬೆಳಗ್ಗೆ ಮುಂಚೆ ಬಂದು ನೋಡಿದರೆ ಬಹಳಷ್ಟು ಹುಲಿಗಳು ಆಲ್ಮೋಸ್ಟ್ ಪೇಂಟಿಂಗ್ ಎಲ್ಲ ಮುಗಿದು ಕೂತ್ಕೊಂಡಿದ್ರು. ಆ್ಯಂಡ್ ಚಿಕ್ಕ ಚಿಕ್ಕ ಹುಲಿಗಳಿಗೆ ಆಗ ತಾನೇ ಪೇಂಟಿಂಗ್ಗಳನ್ನು ಹಾಕ್ತಾ ಇದ್ರು. ಆ್ಯಂಡ್ ಈ ಚಿಕ್ಕ ಮಕ್ಕಳಿಗೆ ವೇಷಗಳನ್ನು ಹಾಕುವುದಿದೆ ಅಲ್ಲ, ಅದು ಹೇಳಿದಷ್ಟು ಸುಲಭ ಇಲ್ಲ ಅಂತ ಹೇಳೋದು ನಮಗೂ ನಿಮಗೂ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಈ ಪುಟ್ಟ ಪುಟಾಣಿಗಳ ಹುಲಿವೇಷವನ್ನು ಹಾಕಬೇಕು ಹೇಳುವ ಆಸೆಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕು. ಹಾಗೆ ಹುಲಿವೇಷವನ್ನು ಹಾಕುವುದರಲ್ಲಿ ನನಗಿಷ್ಟವಾದ ಒಂದು ವಿಜುವಲ್ ಅಂದರೆ ಇದು. ಸೊ ಇಲ್ಲಿ ಒಂದು ದೊಡ್ಡ ಹುಲಿ ಒಂದು ಪುಟ್ಟ ಹುಲಿಗೆ ಹುಲಿವೇಷವನ್ನು ಹಾಕ್ತಾ ಇದೆ. ಸೊ ಇದನ್ನು ನೋಡಲಿಕ್ಕೇ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಹೆಚ್ಚಿನ ಕಂಟೆಂಟ್ ಕ್ರಿಯೇಟರ್ಸ್ ಇದನ್ನೇ ಕ್ಯಾಪ್ಚರ್ ಮಾಡ್ತಾ ಇದ್ರು ಕೂಡ. ನೀವೇ ನೋಡ್ಬೋದು ಆ ಹುಲಿಗಳ ಬಣ್ಣದಲ್ಲಿ ವಿಭಿನ್ನತೆ ಹೇಳುವಂಥದ್ದು ಹೇಗೆ ಕಾಣ್ತಾ ಇದೆ ಅಂತ. ಆ್ಯಂಡ್ ಹುಲಿವೇಷದ ಬಣ್ಣವನ್ನು ಹಾಕುವಂತಹ ಕಲಾವಿದರು ಕೂಡ ಅಷ್ಟೇ ಅದ್ಭುತವಾಗಿದ್ದರು. ಆ್ಯಂಡ್ ಒಂದಕ್ಕಿಂತ ಒಂದು ಹುಲಿಗಳ ಬಣ್ಣ ಇರ್ಬೋದು, ಅದರ ಒಂದು ವೇಷ ಇರ್ಬೋದು, ಬಹಳಷ್ಟು ವಿಭಿನ್ನವಾಗಿತ್ತು. ಆ್ಯಂಡ್ ಸಾಂಪ್ರದಾಯಿಕತೆಗೆ ಹೆಚ್ಚಿನ ಒಂದು ಒತ್ತನ್ನು ಈ ಒಂದು ಟೀಮ್ನವರು ಕೊಟ್ಟಿದ್ದಾರೆ ಹೇಳುವುದಕ್ಕೆ ನಿಜವಾಗಿ ಖುಷಿ ಆಗ್ತದೆ. ಸೊ ನೀವೇ ನೋಡ್ಬೋದು ಒಂದಕ್ಕಿಂತ ಒಂದು ಹುಲಿಗಳ ಬಣ್ಣದಲ್ಲಿರ್ಬೋದು ಅಥವಾ ವೇಷದಲ್ಲಿರ್ಬೋದು ಬಹಳಷ್ಟು ವಿಭಿನ್ನತೆ ಇದೆ. ಆ್ಯಂಡ್ ವ್ಯಾಘ್ರ ಬೈಲಕೆರೆ ತಂಡದವರಿಂದ ಜಂಡೆ ಮೆರವಣಿಗೆ ಕೂಡ ಆಯಿತು. ಸೊ ಜಂಡೆ ಮೆರವಣಿಗೆಗೆ ಅವರು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ತದನಂತರ ನಡೆದಂತಹ ಒಂದು ಜಂಡೆ ಮೆರವಣಿಗೆ ಬಹಳಷ್ಟು ಆಕರ್ಷಿತವಾಗಿತ್ತು. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವ್ಯಾಘ್ರ ಬೈಲಕೆರೆ ತಂಡದ ಹುಲಿವೇಷಧಾರಿಗಳು ಹುಲಿವೇಷ ಕುಣಿಯುವುದನ್ನು ಅಷ್ಟೇ ಅಲ್ಲ, ಜಂಡೆ ಮೆರವಣಿಗೆ ಇರ್ಬೋದು ಮತ್ತು ಉಡುಪಿಯಾದ್ಯಂತ ಇವರು ಸಂಚರಿಸಿ ಅಲ್ಲಲ್ಲಿ ಕೊಟ್ಟಂತಹ ಒಂದು ಪ್ರದರ್ಶನಗಳಿರ್ಬೋದು ಆ್ಯಂಡ್ ಇವರ ಸ್ಟೇಜ್ ಪರ್ಫಾರ್ಮೆನ್ಸ್ ಇರ್ಬೋದು, ಎಲ್ಲವನ್ನ ನೋಡಬೇಕು ಅಂತ ಹೇಳಿದರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನು ಸಂಗ್ರಹಿಸಿರುವಂತಹ ಈ ಎಲ್ಲ ವಿಡಿಯೋಗಳನ್ನು ನಿಮಗೋಸ್ಕರ ಹಾಕಿದ್ದೇನೆ. ನೀವು ನೋಡಿ ಎಂಜಾಯ್ ಮಾಡಿ.
ಇದಾವಟ್ಟ ಹೋದ್ರೆ ಈತು ಇಡೀ ಸ್ಟೇಜ್ ಒಂಜಿ ಖಾಲಿ ಬಿಡೋಣ ಈತು ಪೊರ್ಲು ನಲ್ತಿನ ಟೀಮ್ ಬನ್ನ ಬೈಲಕರ ವ್ಯಾಗ್ರ ಬಾರಿ ಶೋಕ ಆಗ್ತದೆ ಅಂಚನೆ ತಾಸ ಬ್ಯಾಂಡ್ ಅಲ್ಲ ಅದು ಬ್ಯಾಂಡ್ ದಾರಲ್ಲ ತಾಸದಾಗಲ್ಲ ಬಾರಿ ಸೂಪರ್ ಆಗ್ತದೆ ಮತ್ತೆ ಎಕ್ಕಡೆ ಬಾರಿ ಬಂಗದ ಕೆಲಸ ಒಂದೇ ತಾಸ ಬ್ಯಾಂಡ್ ಲೆಕ್ಕಲ್ಲ ಅಂಚನೆ ಮಲಮಲ್ಲ ಪಂಪಿನ ಒಂಜಿ ಪಾತೆರನ್ನು ಮಲಮಲ್ಲ ಪಿಲಿಕ್ಲು ತಾಸೆ ಹೋಯ್ತು ಅಂಚನೆ ಪಿಲಿಟ್ಲ ಅಂಚನೆ ಎಕ್ಕಡೆ ಎಂಕುಲು ಏತು ಭಂಗ ಬರೋದು ಎಂಕಲಿಗೆ ಗೊತ್ತು ಸೂಪರ್ ಸೂಪರ್ ಮಾರ್ಕ್ಸ್ ಪಾಡ್ನಾದ್ದಲ ತುಲಭದ ಕೆಲಸ ನಿಖಿಲ್ ಪ್ರತಿ ಒಂಜಿಲ ಸುರುಡ್ದು ಲಾಸ್ಟ್ ಮುಟ್ಟಲ್ಲ ಎಡ್ಡೆ ಮಲ್ದಾರ್ ಲಾಸ್ಟ್ ಮುಟ್ಟಲ್ಲ ಮಲ್ದಿನ ಸ್ಟೆಪ್ಸ್ ಉಂಡತೆ ಕ್ಲೀನ್ ಆದ ಬಾರಿ ಶೋಕ್ ಮಲ್ದಾರ್ ಐಕ ಒಂಜಿ ಬೇತ ಪಾತ್ರ ನೆಜ್ಜಿ ಅಡ್ಡೆ ಮಲ್ದಾರ್ ಬಾರಿ ಶೋಕದ ಸ್ಟೆಪ್ಸ್ ಸ್ಟಾರ್ಟಿಂಗ್ ಹಿಡಿದು ಲಾಸ್ಟ್ ಮುಟ್ಟಲ್ಲ ಅಂಚನೆ ಈಗಲ್ಲ ಬ್ಯಾಂಡ್ ತಾಸೆ ಎಂಗಲ್ನ ಬ್ಯಾಂಡ್ ತಾಸೆಗ್ಲ ಎಡ್ಡೆ ಮಲ್ದಾರ್ ನಿಖಿಲ್. ಹೀಗೆ ಉಡುಪಿಯಾದ್ಯಂತ ವ್ಯಾಘ್ರ ಬೈಲಕೆರೆ ತಂಡದವರು ತಮ್ಮ ಹುಲಿವೇಷದ ಕುಣಿತವನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಹುಲಿವೇಷವನ್ನ ಕುಣಿದು ಜನರನ್ನ ಆಕರ್ಷಿಸಿ ಜನರ ಮೆಚ್ಚುಗೆಗೆ ಪಾತ್ರ ಆಗಿದ್ರಲ್ಲಿ ಸಂಶಯವೇ ಇಲ್ಲ. ಸೊ ಈ ಒಂದು ಕಂಟೆಂಟ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ. ದಿಸ್ ಇಸ್ ಸ್ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್.